ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ನಾವು ನಮ್ಮ ಟೆಂಪಲ್ಗೆ ಹೋಗಿದ್ವಲ್ಲ, ಅವತ್ತಿನ ದಿನದ ವಿಡಿಯೋ ಇದು. ಇವತ್ತಿಗೆ ಈಗ ದೇವಸ್ಥಾನ ಕ್ಲೋಸ್ ಆಗಿ 2-3 ದಿನ ಆಗಿದೆ. ಒಂದು ವಾರದ ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಹಾಸನಾಂಬ ಟೆಂಪಲ್ಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ, ಅಂದ್ಕೊಂಡು ಇರಲಿಲ್ಲ ಈ ಸರಿ ಹೋಗಬೇಕು ಅಂತ. ಯಾವಾಗಲೂ ರಶ್ ಇರುತ್ತಲ್ಲ, ಹಾಗಾಗಿ ನಾವು ಆ ರಶಲ್ಲಿ ಎಲ್ಲಿ ಮಕ್ಕಳೆಲ್ಲ ಕಟ್ಕೊಂಡು ಹೋಗೋಕ್ಕಾಗುತ್ತೆ ಅಂದ್ಕೊಂಡು ಸುಮ್ಮನಿದ್ದು. ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಅದನ್ನು ಏನೇ ತುಂಬ ವರ್ಷಗಳಾಗಿದೆ, ಎಲ್ಲೋ ಎಷ್ಟೆಷ್ಟೋ ದೂರದಿಂದ ಊರಿಂದ ಬರ್ತಾರೆ, ನಾವು ಹಾಸನಲ್ಲಿ ಇದ್ಕೊಂಡು ಹೋಗೋದು ಬೇಡವಾ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟು ನಾನು ನಮ್ಮಮ್ಮ ನನ್ನ ಮಗಳು. ಅದೇನೆಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗಿದೆ. ಏನಂದರೆ ನಿನ್ನೆ ನಾವು ಹಾಸನಿಗೆ ಬಂದಿದ್ದು, ಹಾಸನಿಂದ ಮತ್ತೆ ಊರಿಗೆ ಹೋಗುವಾಗ ನಾವು ಫೋನ್ ನೋಡ್ತಾಯಿದ್ದೆ. ಫೋನು ನೋಡುವಾಗ ಅದರಲ್ಲಿ ಹಾಗೆ ಸ್ಕ್ರಾಲ್ ಮಾಡುವಾಗ ಹಾಸನಾಂಬದೇ ಟೆಂಪಲ್ದು ಯಾವಾಗಲೂ ವಿಡಿಯೋ ಬರ್ತಾಯಿತ್ತು. ಅದರಲ್ಲಿ ಒಬ್ಬರು ಸ್ಟೋರಿ ಹೇಳ್ತಾಯಿದ್ರು. ಅಂದರೆ ಹಾಸನಾಂಬ ತಾಯಿದು ಹಿನ್ನೆಲೆಯನ್ನು ಹೇಳ್ತಾಯಿದ್ರು. ಅದೇನೋ ಒಂಥರ ನೋಡ್ತಾ ನನ್ನ ಮಗಳಿಗೆ ಆ ಸ್ಟೋರಿ ಕೇಳ್ತಾ ಅವಳಿಗೆ ಗೊತ್ತಿಲ್ದಾಗೇ ಅವಳಿಗೆ ಗೂಸ್ ಬಂಪ್ ಸ್ಟಾರ್ಟ್ ಆಯಿತು. ಅಮ್ಮ ಅದು ಹೇಗಿರುತ್ತಮ್ಮ, ಸೊಸೆ ಕಲ್ಲಮ್ಮ, ಅದ್ರ ಬಗ್ಗೆ ಅದು ದೇವ್ರ, ಅದಕ್ಕೆಲ್ಲ ಅದು ನೋಡೋಕ್ಕೆ ಯಾವ ಥರ ಇರುತ್ತೆ ಅಂತ ಎಲ್ಲ ಕೇಳ್ತಿದ್ಲು. ನಾನು ಅದ್ರ ಹಿನ್ನೆಲೆ ಎಲ್ಲ ಕೇಳ್ತಿದ್ದಿದ್ದು ಇದೇ ಫಸ್ಟ್ ಟೈಮು ತಿಳ್ಕೊಂಡಿದ್ದು. ಹಾಗಾಗಿ ನನಗೂ ಏನೋ ಒಂಥರ ಖುಷಿ ಆಗ್ತಾಯಿತ್ತು ಕೇಳ್ಕೊಳಕ್ಕೆ. ಹಾಗಾಗಿ ಇಬ್ಬರು ನೋಡ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡಿದ್ದು. ಆಮೇಲೆ ಸಡನ್ನಾಗಿ ಇವತ್ತು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ನನ್ನ ಮಗಳು ನಾನು ಬರ್ತೀನಿ ಅಲ್ಲ, ಅವಳೇ ಇಷ್ಟಪಟ್ಟು ಹೊರಟಿರೋದು. ಈಗ ದೇವಸ್ಥಾನಕ್ಕೆ ಮಕ್ಕಳೆಲ್ಲನೂ ಕರ್ಕೊಂಡು ಹೋಗಬೇಕು ಅಂತ ನಾವು ದೊಡ್ಡವರು ಯೋಚನೆ ಮಾಡ್ತೀವಿ, ಮಕ್ಕಳಿಗೆ ಅದೆಲ್ಲ ಇಷ್ಟ ಇರಲ್ಲ. ಬಟ್ ನನ್ನ ಮಗಳು ನಾನು ಬರಲೇಬೇಕು ದೇವಸ್ಥಾನ ಟೆಂಪಲಿ, ಸೊಸೆ ಕಲ್ಲಮ್ಮ ದೇವ್ರು ನಾನು ನೋಡಲೇಬೇಕು ಅಂತ ಅದು ಅಷ್ಟು ಇಷ್ಟಪಟ್ಟು ಕೇಳ್ಕೊಳ್ತಲ್ಲ ಅಂತ ಹೇಳಿ ಕರ್ಕೊಬಿಟ್ಟು ಬಂದು. ಅಂದರೆ ಯಾವ ಥರ ಅಂದರೆ ನಮಗೆ ಅಂದರೆ ಕಾಟಾಚಾರಕ್ಕೆ ಮಾಡೋಕ್ಕಿಂತ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ, ನಾವು ನೋಡಲೇಬೇಕು ಹೇಗಿರುತ್ತೆ ಅನ್ನೋಕ್ಕಿಂತ ನಮ್ಮ ಮನಸ್ಸಲ್ಲೇ ಆ ಪ್ರೀತಿ, ಅಭಿಮಾನ, ಗೌರವ, ಶ್ರದ್ಧೆ ಎಲ್ಲ ಇದ್ದಾಗ ಚೆಂದ ಹೋಗೋಕ್ಕೆ ನೋಡ್ಕೊಂಬಿಟ್ಟು ಬರೋಕ್ಕೆ. ಸೊ ಹಾಗಾಗಿ ನನ್ನ ಮಗಳಿಗೆ ಇಷ್ಟಪಟ್ಟಿದ್ದಾಳಲ್ಲ ಅಂತ ಹೇಳಿ ಕರ್ಕೊಂಬರಕ್ಕೆ ಖುಷಿ ಆಯಿತು. ನಾವು ಕೂಡ ಇದೆ ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಬರ್ತಾ ಇರೋದು. 10 ವರ್ಷ ಆಗಿತ್ತು ಬಂದು. ಹಬ್ಬ ಅಂದರೆ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ, ಬರೋರು ಹೋಗೋರು ಎಲ್ಲ ಇರ್ತಾರೆ. ಮತ್ತು ಹಬ್ಬ ಮುಗಿದ್ಮೇಲೆ ಎಷ್ಟು ಫ್ರೀ ಆಗ್ತೀವಿ ಅಲ್ವಾ. ಅಂದರೆ ಹಬ್ಬ ಅಂದರೆ ಒಂದು ವಾರ ಮುಂಚೆನೇ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಆ ಶಾಪಿಂಗು, ಆ ಡೆಸ್ಟು, ರಾತ್ರಿ ಲೇಟಾಗಿ ಮಲಗೋದು, ಮತ್ತು ಆಯಿಲಲ್ಲಿ ಕರೆದಿರೋಂಥ ತಿಂಡಿ ತಿನಿಸುಗಳೆಲ್ಲ ತಿಂದಿರ್ತೀವಿ. ಇದರಿಂದ ಗೊತ್ತಲ್ವ ನಮ್ಮ ಸ್ಕಿನ್ ಏನಾಗಿರುತ್ತೆ ಅಂತ ಹೇಳಿ. ಸ್ಕಿನ್ ಡಲ್ ಆಗಿರುತ್ತೆ, ಮಡುವೆ ಮಾರ್ಕ್ಸ್ ಎಲ್ಲ ಎದ್ದು ಕಾಣಿಸ್ತಾ ಇರುತ್ತೆ, ಡ್ರೈನೆಸ್ ಫೀಲ್ ಆಗ್ತಾ ಇರುತ್ತೆ. ಚಳಿಗಾಲ ಬೇರೆ ಹತ್ರ ಬರ್ತಿದ್ವಲ್ವ, ಎಷ್ಟೋ ಜನರಿಗೆ ಸ್ಕಿನ್ನಲ್ಲಿ ಆ ಡ್ರೈನೆಸ್ ಫೀಲ್ ಆಗ್ತಾ ಇರುತ್ತೆ. ಲಾಸ್ಟ್ ಇಯರ್ ನನಗೂ ಕೂಡ ಹಾಗೆ ಆಗಿತ್ತು. ಅಂದರೆ ದೀಪಾವಳಿ ಹಬ್ಬ ಮುಗಿದ್ಮೇಲೆ ನನ್ನ ಸ್ಕಿನ್ ಫೇಡ್ ಅಂದರೆ ಗ್ಲೋ ಕಡಿಮೆ ಆಗಿತ್ತು. ಅವಾಗ ಅನ್ನಿಸ್ತು ನಾವು ಮನೇನ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊತೀವೋ ಅದೇ ಥರ ನಮ್ಮ ಸ್ಕಿನ್ನ ಪ್ರಾಪರಾಗಿ ಡಿಟಾಕ್ಸ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನಾನು ಈ ಟೈಮು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿ ನಿಮಗೆ ಗೊತ್ತಿರೋ ಹಾಗೆ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದು ಏನಿಲ್ಲ, ತುಂಬಾ ಈಸಿ. ಜಸ್ಟ್ ಆ್ಯಪ್ನ ಓಪನ್ ಮಾಡಿ ಒಂದು ಸೆಲ್ಫಿ ಅಪ್ಲೋಡ್ ಮಾಡಿದ್ರೆ ಸಾಕು, ತಕ್ಷಣ ನಮ್ಮ ಸ್ಕಿನ್ನ ಅದು ಅನಲೈಸ್ ಮಾಡುತ್ತೆ. ಇದರಲ್ಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ ಇರೋ ಡರ್ಮಾಟೊಲಾಜಿಸ್ಟ್ ಕೂಡ ಇರ್ತಾರೆ. ಇವರು ನಮ್ಮ ಸ್ಕಿನ್ ನೋಡಿ ನಮ್ಮ ಸ್ಕಿನ್ನಲ್ಲಿ ಏನಾದರೂ ತೊಂದರೆ ಇದೆ ಅಂತ ಹೇಳಿ ಚೆಕ್ ಮಾಡಿ ಅದಕ್ಕೆ ಬೇಕಾದಂಥ ಪ್ರಾಡಕ್ಟ್ನ ನಮಗೆ ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ. ಇದೆಲ್ಲ ನಮಗೆ 2200 ರೂಪೀಸಲ್ಲೇ ಸಿಕ್ಬಿಡುತ್ತೆ. ಅಂದರೆ ಪ್ರಾಡಕ್ಟ್ಗೆ ಮಾತ್ರ ಅಂತ ಅಲ್ಲ, ಇದರಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಆಗಿರ್ಬೋದು ಅಥವಾ ಡೆಲಿವರಿ ಚಾರ್ಜಸ್ ಆಗಿರ್ಬೋದು, ಹಾಗೆ ಮಂತ್ಲಿ ಫಾಲೋ ಅಪ್ ಕೂಡ ಇರುತ್ತೆ, ಜೊತೆಗೆ ಡಯಟ್ ಚಾರ್ಟ್ ಕೂಡ ಇರುತ್ತೆ. ಇದರಲ್ಲಿ ಕ್ಯೂರ್ ಸ್ಕಿನ್ ಡಾಕ್ಟ್ರು ಹೇಗೆ ಡಿಟಾಕ್ಸ್ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತಾರೆ. ಜೊತೆಗೆ ನಮ್ಮ ಸ್ಕಿನ್ನ ಹೇಗೆ ಆರೋಗ್ಯವಾಗಿ ಇಟ್ಕೊಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ. ಇದನ್ನ ಯೂಸ್ ಮಾಡೋದು ಕೂಡ ತುಂಬಾನೇ ಸುಲಭ. ಅಂದರೆ ಬೆಳಗ್ಗೆ ಸಂಜೆ ಈ 3 ಸ್ಟೆಪ್ನ ಫಾಲೋ ಮಾಡಿದರೆ ಸಾಕು. ಈಗ ನಾವು ಹಬ್ಬದಿಂದ ಎಷ್ಟು ಸ್ಟ್ರೆಸ್ ಆಗಿರ್ತೀವಿ, ಇದರಿಂದ ನಮ್ಮ ಸ್ಕಿನ್ ಹೇಗೆ ಹಾಳಾಗಿರುತ್ತಲ್ವ, ಇದನ್ನೆಲ್ಲ ಕೂಡ ರಿಕವರ್ ಮಾಡುತ್ತೆ. ಇದರಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಈಗಾಗಲೇ ಕ್ಯೂರ್ ಸ್ಕಿನ್ ಆ್ಯಪ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಈ 3 ವಾರದಲ್ಲೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದರಲ್ಲಿ ನಾನು ಕೂಡ ಒಬ್ಳು. ನೀವೇನಾದರೂ ಈಗ ನಿಮ್ಮ ಸ್ಕಿನ್ ಡಿಟಾಕ್ಸ್ನ ಶುರು ಮಾಡಿದರೆ ಆ ಚಳಿಗಾಲಕ್ಕೂ ಮುಂಚೆನೆ ಸ್ಕಿನ್ ಕ್ಲೀನ್ ಆಗಿರುತ್ತೆ, ಹಾಗೆ ಆರೋಗ್ಯವಾಗೂ ಕೂಡ ಇರುತ್ತೆ. ದೀಪಾವಳಿ ಹಬ್ಬ ಏನೋ ಆಯಿತು, ಈಗ ಸ್ಕಿನ್ನಲ್ಲಿ ಗ್ಲೋ ಕಡಿಮೆ ಆಗಿರುತ್ತೆ. ಈ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಎಕ್ಸ್ಪರ್ಟ್ ಡರ್ಮಟೊಲಾಜಿಸ್ಟ್ ಸಹಾಯದಿಂದ ನೀವು ಮನೇಲೇ ಸ್ಕಿನ್ನ ಕೇರ್ ಮಾಡ್ಬೋದು. ಈ ಪ್ರಾಡಕ್ಟ್ ನಿಮಗೂ ಬೇಕು ಅನಿಸಿದ್ರೆ ಖಂಡಿತವಾಗಿಯೂ ಈ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೋದು. ಕ್ಯೂರ್ ಸ್ಕಿನ್ ಆ್ಯಪ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ನನ್ನ ಕೂಪನ್ ಕೋಡ್ ಕೂಡ ಬರ್ತಾ ಇರುತ್ತೆ. ಜೊತೆಗೆ ಲಿಂಕ್ನ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಕ್ಯೂರ್ ಸ್ಕಿನ್ ಆ್ಯಪ್ನ ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಹಾಗೆ ಫೋಟೋಸ್ನ ಇವತ್ತೇ ಅಪ್ಲೋಡ್ ಮಾಡಿ ನಿಮ್ಮ ಸ್ಕಿನ್ನ ಗ್ಲೋ ಮಾಡ್ಕೊಳ್ಳಿ. ಈ ರೋಡಲ್ಲಿ ಇದು ಯಾವಾಗಲೂ ಇದೇ ಥರ ಇರುತ್ತೋ ಅಥವಾ ಹಾಸನಾಂಬ ಟೆಂಪಲ್ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಶಾಪ್ಗಳು ಹಾಕಿದಾರೋ ಗೊತ್ತಿಲ್ಲ ನನಗೆ. ಅಂದರೆ ನಾವು ಬಂದಿದ್ದು ನಾನು, ಅಮ್ಮ, ನನ್ನ ಮಗಳು, ನನ್ನ ಮಗ, ನಾವು 4 ಜನ ಬಂದಿದ್ದು. ನಮ್ಮ ಪಪ್ಪಂದು ಏನೋ ಕಾರ್ ಕೆಲಸ ಇತ್ತು. ನೀವು ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋದ್ರೊಳಗೆ ನಾನು ಈ ಕಾರ್ದು ಕೆಲಸ ಮುಗಿಸ್ಕೊಬಿಟ್ಟು ಬರ್ತೀನಿ ಅಂತ ಅವ್ರು ಹೇಳಿದರು. ಇನ್ನು ಸತೀಶ್ ಆರಚಲ್ಲಿ ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು 3 ಜನ ಮಾತ್ರ ಬಂದು. ಅಂದರೆ ಇಲ್ಲಿ 1000 ರೂಪೀದು ಟಿಕೆಟ್ ಇತ್ತು, 300 ರೂಪೀಸ್ದು ಒಂದು ಫ್ರೀ ಲೈನ್ ಒಂದಿತ್ತು. ನಾವು
ನಾವು 300 ರುಪೀಸ್ದು ಟಿಕೆಟ್ ತೊಗೊಂಡು 3 ನನ್ನ ಮಗನಿಗಿರಲಿಲ್ಲ. ಮತ್ತು 1,000 ರೂಪಾಯಿದೇನಂದರೆ ಅರ್ಧ ಗಂಟೆ ಅಂತ ಹೇಳಿದರು. ಮತ್ತು 300 ರುಪೀಸ್ದು ಒಂದು ಮುಕ್ಕಾಲು ಗಂಟೆ ಆಗುತ್ತೆ, ಮತ್ತು ಫ್ರೀ ಲೈನ್ದು 1 ಗಂಟೆ ಆಗುತ್ತೆ ಅಂದರು. ಬಟ್ ನಾವು ಹೋಗಿದ್ದ ದಿನ ನಾವು ಅಂದ್ಕೊಂಡು ಫುಲ್ ಫ್ರೀ ಅಂತ. ಬಟ್ ಅವ್ರು ಹೇಳಿದ್ರು ಹಿಂದಿನ ದಿನ ಇನ್ನೂ ಫುಲ್ ಫ್ರೀ ಇತ್ತು ಅಂತ ಹೇಳಿಬಿಟ್ಟು ಜನನೇ ಇರಲಿಲ್ಲ, ನೀವು ಇವತ್ತೇ ರಶ್ ಅಂತ ಅವ್ರು ಹೇಳ್ತಿದ್ರು. ನಮಗೆ ಇವತ್ತೇ ಫುಲ್ ಫ್ರೀ. ನನಗಂತೂ ಹಾಸನಾಂಬ ಟೆಂಪಲ್ ನಾವು ನ್ಯೂಸಲ್ಲೆಲ್ಲ ಕೇಳ್ತೀವಲ್ಲ, ಹಂಗಾದ್ರೆ ಅದು ಸುಳ್ಳ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಬಟ್ ನಾನು ಇಲ್ಲಿ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಾನು ವೀಡಿಯೋ ಮಾಡಿ ಹಾಕಿ ನೆಕ್ಸ್ಟ್ ಡೇಯಿಂದ ಫುಲ್ ರಶ್. ನಾನು ಅಂದ್ಕೊಂಡು ಇಷ್ಟೇ ಫ್ರೀ ಇರುತ್ತೆ, ಯಾವಾಗಲೂ ನಾವು ನ್ಯೂಸಲ್ಲೆಲ್ಲ ಕೇಳೋದು ಸುಳ್ಳು ಅಂತ ಆ ಥರ ಅಂದ್ಕೊಂಡೆ. ಎಷ್ಟೋ ಜನ ಮೇಡಮ್ ನಾನು ನಿಮ್ಮ ವೀಡಿಯೋ ನೋಡ್ಕೊಂಡು ಬಂದಿದ್ದೆ ಅಲ್ಲ, ಬೆಳಗ್ಗೆ 11 ಗಂಟೆಗೆ ಬಂದು ಸಂಜೆ 8 ಗಂಟೆಗೆ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಅಂದರೆ ತುಂಬಾ ಬೇಜಾರಾಯಿತು. ತುಂಬ ದೂರಿಂದ ಎಲ್ಲ ಬಂದಿರ್ತೀರಲ್ವಾ, ಸೊ ಹಾಗಾಗಿ. ಬಟ್ ನಾವು ಹೋಗಿ ಅದು ಓಪನ್ ಆಗಿ ಒಂದು ವಾರಕ್ಕೆ ಹೋಗಿದ್ದು, ಬಟ್ ಅಲ್ಲಿವರೆಗೂ ಫ್ರೀಯಾಗೇ ಇತ್ತು. ಅಂದರೆ ನಾವೆಲ್ಲ ಅಂದ್ಕೊತೀವಿ ಸ್ಟಾರ್ಟಿಂಗ್ ತುಂಬ ರಶ್ ಇರುತ್ತೆ, ಆಮೇಲೆ ಹೋಗೋಣ ಅಂತ ಹೇಳಿ ಎಲ್ಲ ಅನ್ಕೊಂಡೆ ಆ ಥರ ಆಗ್ಬಿಡ್ತು ಅನಿಸುತ್ತೆ. ಆ್ಯಕ್ಚುಲಿ ನಾವು ಟಿಕೆಟ್ ತಗೊಂಡು 15 ನಿಮಿಷಕ್ಕೆ ನಮಗೆ ದೇವ್ರ ದರ್ಶನ ಆಯಿತು, ಅಷ್ಟು ಫ್ರೀ ಇತ್ತು. ಹಾಗಾಗಿ ಆಯ್ತವ ಸೊಸೆ ಕಲ್ಲ ಮುಂದೆ ನೋಡ್ದ ಪಾಪ ನನ್ನ ಮಗಳು ಸೊಸೆ ಕಲ್ಲಮ್ಮನ ನೋಡಬೇಕು ಅಂತ ಬಂತು. ಪಾಪ ನೋಡೋಕ್ಕೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ದೂರದಿಂದ ದರ್ಶನ ಆಯಿತು. ಮತ್ತು ಸ್ವಲ್ಪ ಬೇಗ ಕಳಿಸ್ತಿದ್ರು, ರಶ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು. ಹೌದು, ಅಲ್ಲಿ ಒಬ್ರೊಬ್ಬರೇ ಗಂಟೆ ನಿಂತ್ಕೊಳ್ಳೋಕ್ಕಾಗಲ್ಲ. ಬಟ್ ಏನು ಒಬ್ರೊಬ್ರಿಗೆ ಏನು ಒಂದು 10 ಸೆಕೆಂಡ್ ದರ್ಶನ ಸಿಗ್ಬೋದು ಅಷ್ಟೇ. ಹಾಗೆ ಈ ಸರಿ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು, ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಅದೇ ಇತ್ತು. ಹಾಗೆ ಇನ್ನೊಂದೇನು ಅಂದರೆ ಮತ್ತೆ ಅಧಿಕಾರಿಗಳೆಲ್ಲ ಬಂದಾಗ ಅಥವಾ ರಾಜಕೀಯದವ್ರು ಬಂದಾಗ ಅಥವಾ ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ ಬಂದಾಗ ಮೊದಲೆಲ್ಲ ಆ್ಯಕ್ಚುಲಿ ಅವರೆಲ್ಲ ಗಂಟೆ ನಿಂತ್ಕೊಳ್ಳೋರು. ಬಟ್ ಎಷ್ಟೋ ಭಕ್ತಾದಿಗಳು ಎಷ್ಟೋ ದೂರದಿಂದ ಮಕ್ಕಳೆಲ್ಲ ಕರ್ಕೊಂಡು ಬಂದು ಒಂದು 5 ನಿಮಿಷ ದರ್ಶನ ಆಗೋದು, ಅದೊಂದು ಬೇಜಾರಾಗೋದು. ಬಟ್ ಈ ಸರಿ ಆ ಥರ ಏನಿರಲಿಲ್ಲ, ನೀಟಾಗಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ವ್ಯೂವರ್ಸ್ ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು, ತುಂಬಾ ಖುಷಿ ಆಯಿತು. ಬಟ್ ನಾನು ಯಾವ ಧೈರ್ಯ ಮಾಡ್ಕೊಂಡು ಮಕ್ಕಳು ಕರ್ಕೊಬಿಟ್ಟು ಬಂದೆ ನಂಗೆ ಇವಾಗಲೂ ಗೊತ್ತಾಗ್ತಿಲ್ಲ. ನಾನು ಯಾವಾಗಲೂ ಅಷ್ಟೇ ಎಲ್ಲರೂ ಹೊರಡುವಾಗ ತುಂಬ ಪ್ಲ್ಯಾನ್ ಮಾಡಿಕೊಂಡು ತುಂಬ ಯೋಚನೆ ಮಾಡಿ, ಇನ್ನು ಮಕ್ಕಳು ಮರಿ ಇದ್ದಾಗೆಲ್ಲ ರೆಡಿ ಮಾಡ್ಕೊಳ್ಳೇಬೇಕಲ್ವ, ಆ ನೀರು, ಆ ಬಟ್ಟೆ ಮತ್ತು ಮಕ್ಕಳಿಗೆ ಏನೇನು ಬೇಕು ಪ್ರತಿಯೊಂದನ್ನು. ಸೊ ನಾನು ಈ ಸರಿ ಏನೂ ಯೋಚನೆ ಮಾಡಲಿಲ್ಲ, ಸುಮ್ಮನೆ ದಿಢೀರಂತ ಹೋಗಬೇಕು ಅನ್ನಿಸ್ತು. ಅದೇ ಜೋಶಲ್ಲಿ ಬಂದೆ. ಅಕಸ್ಮಾತ್ ಪಾಪು ಬಂದು ಅಳ್ತಾ ಇದ್ದಿದ್ರೆ ಅಥವಾ ಮಕ್ಕಳಿಗೆ ಸುಸ್ತಾಗಿ ವಾಮಿಟ್ ಮಾಡೋದು ಅದು ಇದು ಆಗಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ದೇವರೇ ಕರ್ಸ್ಕೊಂಡಿದ್ದು ಅನಿಸುತ್ತೆ. ನಾವು ಅಷ್ಟು ನೆಮ್ಮದಿಲಿ ಬಂದು ನೆಮ್ಮದಿಲಿ ಹೋದು. ನಂಗೆ ಈಗ ನೆನೆಸ್ಕೊಂಡ್ರೆ ಖುಷಿ, ಇನ್ನೂ ಒಂಥರ ಸಮಾಧಾನ ಆಗ್ತಾಯಿದೆ. ಅದು ಹೇಗೆ ಹೊರಟ್ಬಿಟ್ಟೆ ನಾನು. ಪಾಪ ನಮ್ಮ ಅಕ್ಕ ಈಗ ಲಾಸ್ಟ್ ಡೇ ಡೋರ್ ಕ್ಲೋಸ್ ಮಾಡೋ ಹಿಂದಿನ ದಿನ ಹೋಗ್ಬಿಟ್ಟು ಬಂದು 4 ಗಂಟೆ ನಿಂತ್ಕೊಂಡ್ಲಂತೆ. ಮಕ್ಕಳಿಗೆಲ್ಲ ಪಾಪ ಸುಸ್ತಾಗಿ ವಾಮಿಟ್ ಎಲ್ಲ ಮಾಡ್ಕೊಂಡು ಅಂತ ಹೇಳ್ತಾ ಇದ್ಲು. ನನ್ನ ಮಗ ಏನಾದರೂ ಒಳಗೆ ಸ್ಟಾರ್ಟ್ ಮಾಡಿದ್ರೆ ಹಿಂದಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಮುಂದಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಫೀಡ್ ಮಾಡ್ಸೋಕ್ಕಾಗ್ತಾ ಇರಲಿಲ್ಲ, ಆ ಥರ ಆಗ್ಬಿಡೋದು. ಬಟ್ ಏನು ಅವನು ಹಿಂಸೆ ಕೊಡಲಿಲ್ಲ, ನನ್ನ ಮಕ್ಳು ಇಬ್ಬರೂ ಅಷ್ಟೇ. ಯಾಕಂದರೆ ಕಣ್ಬಿಡೋದ್ರೊಳಗೆ ದೇವ್ರ ದರ್ಶನನೇ ಆಗೋಯ್ತು. ನಾನು ಅದೇ ಖುಷಿಗೆ ನಮ್ಮ ಪಪ್ಪಂಗೆ ಪಟ್ಟಂತ ಫೋನ್ ಮಾಡಿ ನಮ್ಮ ಪಾಪ ದರ್ಶನನೇ ಆಯಿತು ಅಂತ. ಪಪ್ಪಂಗೆ ಶಾಕ್, ನಂಬ್ತಾನೆ ಇಲ್ಲ. ನೀವು ಸುಳ್ಳು ಹೇಳ್ತಿದ್ರೆ ಅದಕ್ಕೆ ಬೇಡ ಅಂತ ಹೇಳಿದ್ದು, ಹೋಗೋದು ಮಕ್ಕಳು ಮರಿ ಕಟ್ಕೊಂಡು ಅಂತ ಬೈತಾಯಿದ್ರು. ಅವರಿಗೂ ಶಾಕ್ ಆಗಿಬಿಡ್ತು, ಅಷ್ಟು ಫ್ರೀಯಾಗಿತ್ತು. ಬಟ್ ಪಪ್ಪ ಅವ್ರು ಬರೋದ್ರೊಳಗೆ ಅವರೇ ಬರೋದು ಲೇಟ್ ಆಯಿತು ಅಲ್ಲಿಂದ. ಕಾರೆಲ್ಲ ಬಿಡಿಸ್ಕೊಂಡು ಅವ್ರು ಸ್ವಲ್ಪ ಏನೋ ಕಾರ್ದು ರಿಪೇರಿ ಇತ್ತು ಅಂತ ಹೋಗಿದ್ರಲ್ಲ, ಸೊ ಹಾಗಾಗಿ. ಮತ್ತು ತುಂಬ ಜನನೂ ಅಷ್ಟೇ ತುಂಬ ದೂರದಿಂದ ಬರ್ತಾ ಇರ್ತೀರ, ಮುಂದಿನ ಸರಿಗೆ ಹೋಗೋಣ ಅಂದ್ಕೊಂಡಿರ್ತೀರ. ಅವಾಗಲೂ ಹೇಗೆ ರಶ್ ಇರುತ್ತೆ, ಏನಿಲ್ಲ, ಮನಸ್ಸಲ್ಲಿ ಪ್ರೀತಿ, ಗೌರವ, ಶ್ರದ್ಧೆ, ನಂಬಿಕೆ ಒಂದಿದ್ರೆ ಸಾಕು. ನಾವು ಮಾಡೋ ಕೆಲಸ ಒಳ್ಳೆ ಕೆಲಸ ಆಗಿದ್ರೆ ಸಾಕು. ಮತ್ತು ನಾವು ಇಲ್ಲಿಗೆ ಬಂದೇ ದರ್ಶನ ತಗೋಬೇಕು ಅಂತ ಏನಿಲ್ಲ. ದೇವರ ಆಶೀರ್ವಾದ ಒಳ್ಳೆ ಕೆಲಸದಲ್ಲಿ ಪ್ರತಿಯೊಂದರಲ್ಲೂ ಕೂಡ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಅಂದರೆ ನಮ್ಮ ಮನಸ್ಸು ಸರಿ ಇರಬೇಕು, ಶುದ್ಧ ಇರಬೇಕು ಅಷ್ಟೇ. ಹಾಗೆ ಪ್ರಸಾದ ಕೂಡ ಇತ್ತು, ಪಲಾವು ನನಗೆ ಇಷ್ಟವಾದದ್ದು. ನನ್ನ ಮಗನೂ ಕೂಡ ತಿಂದ. ಎಲ್ಲರೂ ತಿನ್ಕೊಂಡು ಹಾಗೆ ಫ್ರೀಯಾಗಿದ್ವಲ್ಲ, ಅಲ್ಲೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಏನೇನು ಕೇಳ್ತು ಎಲ್ಲ ತೆಕ್ಕೊಟ್ಟು ಕರ್ಕೊಬಂದೆ. ಜೊತೆಗೆ ನಾನೇನೇನು ಬೇಕು ತೊಗೊಂಡೆ, ಚಿಕ್ಕ ಕಿಚನ್ ಐಟಮ್ಸ್ ಆಗಿರ್ಬೋದು ಅಥವಾ ತಿನ್ನೋದೇನೇನೋ ಇರುತ್ತಲ್ಲ ಅದೆಲ್ಲ ತಿನ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು. ಆ್ಯಕ್ಚುಲಿ ನಾವು ಶಾಪ್ಗಿಂತ ಸಂತೆಗಳಲ್ಲಿ ಕಡಿಮೆ ಅಂತೀವಿ, ಸಂತೆಯಿಂದ ಜಾತ್ರೆಯಲ್ಲಿ ಕಡಿಮೆ ಅಂತೀವಿ. ಬಟ್ ಜಾತ್ರೆಗಿಂತ ಕೂಡ ಕಡಿಮೆಗಿತ್ತು. ಅಲ್ಲೆಲ್ಲ 200 ರುಪೀಸ್ ಅಂದರೆ ಇಲ್ಲ 100 ರುಪೀಸ್ ಇತ್ತು. ಸೊ ನಂಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಅಂದರೆ ತುಂಬ ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಏನೊಂದು ಬ್ಯಾಗು ಕೂಡ ತೊಗೊಂಡು ಹೋಗಿರಲಿಲ್ಲ. ಮಕ್ಳು ಇಟ್ಕೊಂಡು ಕೈಯಲ್ಲಿ ಎಷ್ಟು ತಗೊಬರೋಕ್ಕೆ ಸಾಧ್ಯ ಅಷ್ಟು ತಗೊಬಿಟ್ಟು ಬಂದ ಅಷ್ಟೇ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮಾಡಿಕೊಂಡು ಅಲ್ಲೇ ಹೊರಗಡೆ ತಿಂಡಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಅಲ್ಲೇ ಹಾಸನಲ್ಲಿ ಉಳಿದು ಇವಾಗ ಬೆಳಗ್ಗೆ ಹೊರಟು. ಓಕೆ, ನನ್ನ ಮಗಳು ಫ್ರೆಶ್ ಅಪ್ ಎಲ್ಲ ಆಗಿ ದೇವರಿಗೆ ಕೈ ಮುಗಿದು ಓಡ್ತಾ ಇದ್ದಾಳೆ. ಏನಕ್ಕೂ ಸರ್ ಡ್ಯಾಡಿ ಬರಲ್ಲ. ಹಾಗೆ ನಿನ್ನೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ರಾತ್ರಿ ಬಂದು ಇಲ್ಲಿ ಇದ್ದು ಇವಾಗ ಬೆಳಗ್ಗೆ ನನ್ನ ಮಗಳು ಸ್ಕೂಲಿಗೆ ಕರೆಕ್ಟ್ ಟೈಮಿಗೆ ಹೊರಡ್ತಾ ಇದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಬಾಯ್ ಬರ್ರಿ. ಬರ್ರಿ. ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟ್ವಲ್ಲ ನನ್ನ ಮಗಳು ಸ್ಕೂಲ್ ಟೈಮಿಗೆ. ಅಲ್ಲೇ ನಮ್ಮ ಜಸ್ಟ್ ಇಡ್ಲಿ ಎಲ್ಲ ತಿನ್ಕೊಂಡು ನನ್ನ ಮಗಳಿಗೆ ಸ್ಕೂಲಿಗೆ ಏನು ಬೇಕೋ ಅದು ಪ್ಯಾಕ್ ಮಾಡಿಸ್ಕೊಂಡು ಹಾಗೆ ನನ್ನ ಮಗಳು ಸ್ಕೂಲಿಗೆ ಬಿಟ್ಬಿಟ್ಟು ಹೊರಟು.
ಬಾಯ್ ಮಗಳು, ಲವ್ ಯು, ಬಾಯ್ ಕುಸೆ. ಹಾಂ ಬಾಯ್ ಮಗಳು, ಡೋರ್ ಹಾಕಿ ಮಗಳು. ಹಾಂ ಹಾಂ ಕುಡಿ ಅವನ್ನ. ಹಾಗೆ ನೆನ್ನೆ ಶಾಪಿಂಗ್ ಮಾಡ್ಕೊಬಿಟ್ಟು ಬಂದ್ಮಲ್ಲ, ಇಷ್ಟು ಐಟಮ್ಸ್ ತಗೊಬಿಟ್ಟು ಬಂದು ಈ ಚಿಕ್ಕದು ಏನು ಗ್ಲಾಸ್ ಐಟಮ್ಸ್ ಕಾಣಿಸ್ತದೆ ಇದು ಬರೀ 100 ರುಪೀಸ್, ಹೊರಗಡೆ ಇದೆ 350 400 500 ರುಪೀಸ್ ಅನಿಸುತ್ತೆ. ಹಾಗೆ ಈ ಥರದ ಜಾರ 3 ತೊಗೊಬಿಟ್ಟು ಬಂದು 100 ರುಪೀಸ್. ಇಲ್ಲಿ ಹೊರಗಡೆ ಎಲ್ಲ ಕೇಳಿದಾಗ 300 200, ಜಾತ್ರೆಲೆಲ್ಲ 250 ಈ ಥರ ಇರುತ್ತೆ. ಇಲ್ಲಿ ಬರೀ 100 ರುಪೀಸಿಗೆ. ಮತ್ತು ಹಾಗೆ ಈ ಸ್ಟೀಲ್, ನಮ್ಮ ಅಮ್ಮಂಗೆ ಪಾತ್ರೆಗಳು ಅಂದರೆ ಅಷ್ಟು ಇಷ್ಟ. ನಾನು ಇಬ್ಬರೇ ಇರೋದ್ರಿಂದ ಚಿಕ್ಕದು ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಎರಡು ತೊಗೊಂಡು, ಹಾಗೆ ಈ ಬುಟ್ಟಿ ಒಂದು ತೊಗೊಂಡೆ. ಈ ಬುಟ್ಟಿನೂ ಕೂಡ 100 ರುಪೀಸ್ ಅನಿಸುತ್ತೆ. ಚೆನ್ನಾಗಿತ್ತು, ನೋಡೋಕ್ಕೆ ಚೆನ್ನಾಗಿತ್ತಲ್ಲ, ಕ್ಯೂಟಾಗಿ ಮಕ್ಳಿಗೆ ಆಟ ಆಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಬಿಟ್ಟು ಬಂದೆ. ನನ್ನ ಮಗ ಈಗ ಅದರಲ್ಲಿ ಇವೆಲ್ಲ ತುಂಬ್ಕೊಳ್ಳೋದು, ಓದ್ಕೊ ಹೋಗೋದು, ಓಡಾಡೋದು ಮಾಡ್ತಾಯಿದ್ದೆ. ಏನೇನಿದೆ ತೋರಿಸು ಬ್ಯಾಗಲ್ಲಿ ಕೂಸೆ, ಏನೇನಿದೆ ಬ್ಯಾಗಲ್ಲಿ? ಜಾತ್ರೆ ಸಾಮಾನೆಲ್ಲ ಇಟ್ಕೊಂಡು ಹಾಂ ಆ ಕಡೆ ಕೈಗೆ ಹಾಕೋಬೇಕು. ಹಾಂ ನೋಡಿದೆ ಬಂಗಾರಿ, ನೋಡಿದೆ. ಹಾಂ ತೋರಿಸ್ತಿರೋದು ನಾನು ನೋಡಿಲ್ಲ ಅಂತೇಳಿ. ಹಾಂ ತೋರಿಸ್ತಿದ್ದೆ, ಸಾಕು ನೋಡಿದೆ ಬಂಗಾರಿ. ಎಲ್ಲ ಕೈಗೆ ಹಾಕೋ. ಹಾಂ ಎದ್ರ ಮೇಲೆ ಅಜ್ಜಿನ ತೋರಿಸಿ ಕೈಗೆ ಹಾಕೋ ಇದನ್ನು. ಕೈ ಹಾಕೊಳ್ಳೋ, ಕೈಗೆ ಇಲ್ಲಿ. ಹಾಂ ಬನ್ನಿ. ಆಟಾಡಿ ಕೂತ್ಕೊಂಡು ಇಲ್ಲೇ ಆಟಾಡಬೇಕು. ಹಾಂ ಕೂತ್ಕೊಳ್ಳಿ ಇಲ್ಲಿ. ಏನೇನು ತೊಗೊಬಂದ್ರಿ ತೋರಿಸಿ ಮೇಡಮ್. ನಡೀರಿ ಹೆಂಗೆ ತೋರಿಸ್ತಾ ನಡಿ. ಹಾಂ ತೋರಿಸಿ ಏನೇನು ತೊಗೊಬಂದ್ರಿ ಎಲ್ಲ. ವಾವ್, ಸಂತೆ ಮುಗಿಸ್ಕೊಂಬಂದ್ರಾ? ಜಾತ್ರೆ ಮುಗಿಸ್ಕೊಂಬಂದ್ರಿ? ಹಾಂ. ಹಾಗೆ ಊರಿಗೆ ದಿನ ಏನಾದರೂ ಒಂದು ಬರ್ತಾನೆ ಇರುತ್ತೆ. ನಾನು ಹೋಗಿ ನಿಂತ್ಕೊಂಡ್ಬಿಡ್ತೀನಿ. ಏನೋ ಒಂಥರ ಖುಷಿ ಇದೆಲ್ಲ ನೋಡೋಕ್ಕೆ ನನಗೆ. ಒಂದೊಂದು ಸರಿ ಪಾತ್ರೆ ಮಾರೋರು ಬರ್ತಾರೆ, ತರಕಾರಿ ಮಾರೋರು ಬರ್ತಾರೆ, ಸೀರೆ ಮಾರೋರು ಬರ್ತಾರೆ, ಬ್ಯಾಗ್ ರಿಪೇರಿ ಮಾಡೋರು, ಸ್ಟವ್ ರಿಪೇರಿ ಮಾಡೋರು, ಮತ್ತು ಕುಡ್ಲು ಚಾಕೆಲ್ಲ ಶಾರ್ಪ್ ಮಾಡೋರೆಲ್ಲ ಬರ್ತಾಯಿರ್ತಾರೆ. ಹಾಗೆ ಇವತ್ತು ಸೀರೆ ಮಾರೋರು ಕೂಡ ಬಂದಿದ್ದರು. ಇದೆಲ್ಲ ಯಾವುದೇ ತೊಗೊಂಡ್ರು 100 ರೂಪಾಯಿ ಅಂತ ಹೇಳಿದ್ರು. ಎಲ್ಲರೂ ಒಂದು 5-6 ತೊಗೊಂಡ್ರು. ನಾನು ಕೂಡ 1-2 ತೊಗೊಂಡೆ. ಒಟ್ಟಿನಲ್ಲಿ ಊರಿಗೆ ಯಾರೇ ಏನೇ ಮಾರ್ಕೊಬಂದ್ರು ನಾನು ಏನಾರು ಒಂದು ತಗೊಳ್ಳೇಬೇಕು. ಏನೋ ಒಂಥರ ಚೆನ್ನಾಗಿರುತ್ತಲ್ವ, ಎಲ್ಲರ ಜೊತೆ ನಾವು ಕೂತ್ಕೊಂಡು ಬಾರ್ಗೇನ್ ಮಾಡಿಕೊಂಡು ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲ ತಗೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಆ ಉದ್ದೇಶದಿಂದ ಅದೊಂದು ಅನುಭವ ಚೆನ್ನಾಗಿರುತ್ತೆ. ಈ ಟೈಮ್ ಮತ್ತೆ ಸಿಗಲ್ಲ, ಹಂಗಾಗಿ ನಾನೆಲ್ಲನೂ ಅನುಭವಿಸ್ತಾ ಇದ್ದೇನೆ. ಆದರೆ ಇಲ್ಲೇನು ಬಾರ್ಗೇನ್ ಮಾಡೋಕ್ಕೆ ಹೋಗಲಿಲ್ಲ. ಕೊಡ್ತಾ ಇರೋದೇ 100 ರೂಪಾಯಿ ಸೇರಿ, ಅದರಲ್ಲಿ ಇನ್ನೇನು ಬಾರ್ಗೇನ್ ಮಾಡೋಕ್ಕಾಗುತ್ತೆ. ಇದೆಲ್ಲ ಪಾಪ ಸೂರತ್ತಲ್ಲಿ 45 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಾನು ಹೋಗಿ ಒಂದು ವೀಡಿಯೋ ಮಾಡ್ಕೊಬಿಟ್ಟು ಬಂದಿದ್ನಲ್ಲ, ಅಲ್ಲಿ ನೋಡ್ಕೊಬಿಟ್ಟು ಬಂದಿದ್ದೆ. ಪಾಪ ಇವ್ರು ಕೇಳ್ತಾಯಿದ್ರು ಯಾರು ಸೀರೆ ಉಟ್ಟಿರೋದು ಇದು ಕೊಟ್ಟಿರೋದ ಅಂತ ಹೇಳಿ. ಅದು ಯಾವ ಥರ ಏನಿರಲ್ಲ, ಇದೆಲ್ಲ ಇವ್ರು ಸೂರತ್ತಿಂದನೇ ತರಿಸಿರ್ತಾರೆ. ಅಲ್ಲಿ 45-60 ರೂಪಾಯಿಗೆ ತೊಗೊಂಡು ಇಲ್ಲಿ 100 ರೂಪಾಯಿಗೆ ಮಾರ್ತಾರೆ. ಬಟ್ ನಾವು ಅಷ್ಟೇ ಹಂಗೆ ಅಂದ್ಕೊಳ್ಳು, ಕೌದಿ ಹೊಲಿಯಕ್ಕೆಲ್ಲ ಬರ್ತಾರಲ್ಲ ಯಾರ್ಯಾರು ಸೀರೆ ಉಟ್ಟಿರೋದು, ಅವ್ರದ್ದು ಇವ್ರದ್ದು ಸೀರೆ ಇದು ಅಂತ ನೇರವಾಗಿ ಕೇಳ್ತಾ ಇರ್ತೀವಲ್ವ. ಸೊ ಅಲ್ಲ, ನಾನಾಗಿ ಖುದ್ದಾಗಿ ಸೂರತ್ತಲ್ಲಿ ನೋಡ್ಕೊಬಂದಿರೋದ್ರಿಂದ ಆ ಧೈರ್ಯದ ಮೇಲೆ ಹೇಳ್ತಾ ಇರೋದು. ಇಲ್ಲಿ ನೋಡಿ ನನ್ನ ಮಗ, ನಮ್ಮ ಭುವನ್ ಏನು ಮಾಡ್ತಾನೆ ನನ್ನ ಮಗ ಅದು ಮಾಡಲೇಬೇಕು. ಗಂಡು ಮಕ್ಕಳು ಅಂದರೆ ಅವನಿಗೆ ತುಂಬಾ ಇಷ್ಟ. ಹಾಗಾಗಿ ಅವನು ಏನು ಮಾಡ್ತಾನೆ ಇವನು ಅದೇ ಮಾಡ್ತಾನೆ. ಅವನು ಎಕ್ಸಸೈಸ್ ಮಾಡ್ತಾನೆ, ಇವನು ಅದೇ ಮಾಡ್ತಾನೆ. ನಮ್ಮ ಭುವನಲ್ಲಿ ಒಂದೊಂದು ಸರಿ ಉರುಳು ಸೇವೆ ಮಾಡ್ತಾ ಇರ್ತಾನೆ, ಇವನು ಅದನ್ನೇ ಮಾಡ್ತಾನೆ. ಅವ್ನು ಮಲಗಿದ್ರೆ ಇವನು ಮಲ್ಕೊಳ್ತಾನೆ. ಒಟ್ಟಿನಲ್ಲಿ ಏನೋ ಒಂದು ಆ್ಯಕ್ಟಿವ್ ಮಾಡ್ತಾ ಇದ್ದಾನೆ ಅವನ ಜೊತೆ ಸೇರಿಸ್ಕೊಂಡು. ಭುವನ್ ಎಷ್ಟು ಚೆನ್ನಾಗಿ ಮಾಡ್ತೀವಿ. ವೆರಿ ಗುಡ್, ಅದು ಅಭ್ಯಾಸ ಮಾಡ್ಕೊಳ್ಳೋ. ನೋಡ ಅಣ್ಣ ಹೆಂಗ್ ಮಾಡ್ತಿದ್ದಾನೆ ಅಲ್ಲಿ. ಹಾಂ ವೆರಿ ಗುಡ್ ಭುವನ್, ಎಷ್ಟು ಚೆನ್ನಾಗಿ ಮಾಡ್ತಿದ್ದೀವಿ. ಮಾಡೋ ಹಂಗೆ ಮಾಡೋ ಪುಟ್ಟಣ. ನೋಡು ಅಲ್ಲಿ ಭುವನ್ ಹೆಂಗ್ ಮಾಡ್ತಿದ್ದಾನೆ. ವೆರಿ ಗುಡ್, ನೀನು ಚೆನ್ನಾಗಿ ಮಲಗೋದು ಕಲ್ತಾನೆ. ನೋಡು ಅಣ್ಣ ಕೈಯಲ್ಲಿ ಕಾಲು ಇಟ್ಕೊಂಡಿದ್ದಾನೆ. ಹಾಂ ಹಂಗೆ ನಿನ್ನ ಕಾಲು ಇಟ್ಕೊಳಕ್ ಬಂದವನು. ನಿನ್ನ ಏ ಅಣ್ಣ ಪಾಪ, ಮಲ್ಕೋಬಿಡ ನೋಡ್ತಾ. ವೆರಿ ಗುಡ್. ಹಾಗೆ ನನ್ನ ಮಗಳನ್ನ ಇವತ್ತು ಸ್ಕೂಲಿಗೆ ವ್ಯಾನ್ ಹಚ್ಚೋಣ ಅಂತ ಹೇಳಿ ಬಂದಿದ್ದೆ. ಯಾವಾಗಲೂ ಪಪ್ಪ ಅಮ್ಮನೇ ಬರ್ತಾರೆ, ಇವತ್ತೇನೋ ನಾನು ಫ್ರೀ ಆಗಿದ್ದೆ ಅಂತ ಹೇಳಿಬಿಟ್ಟು ನಾನೇ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬಂದಿದ್ದೆ. ಸ್ಫಟಿಕ ಹೂವು ನಾ ಸ್ಕೂಲಿಗೆ ಹೋಗುವಾಗ ಇದೆ ತಗೊಂಡು ಕಟ್ಕೊಂಡು ಹೂ ಮಾಡ್ಕೊಂಡು ಹೋಗು. ಇದರಲ್ಲಿ ಬಿಳಿ ಕಲರು, ಪಿಂಕ್ ಕಲರು, ನೀಲಿ ಕಲರ್ ಎಲ್ಲ ಇರೋದು. ಊರಲ್ಲಿ ನಡ್ಕೊಂಡು ಹೋದ್ರೆ ಇದೇ ಅಲ್ವಾ. ನಾನು ಅಷ್ಟೇ ಅಲ್ಲಿ ಹೋಗೋರು ಬರೋರು ನಿಂತಿರೋರು ಕೆಲಸ ಮಾಡ್ತಿರೋರೆಲ್ಲನೂ ಮಾತಾಡ್ಸ್ಕೊಂಡು ದೊಡ್ಡಮ್ಮ ಅಂಕಲ್ ದೊಡ್ಡಪ್ಪ ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀನಲ್ವ. ಸೊ ಹಾಗೆ ಇವ್ರ ಮನೆಗೂ ಹೋಗಿ ತುಂಬ ಚಿಕ್ಕದ್ರಲ್ಲಿ ಇದ್ದಾಗ ಹೋಗ್ತಾ ಇದ್ದ. ಅವಾಗ ಅಕ್ಕಂದಿರಿದ್ರು 3 ಜನ. ಈಗ ದೊಡ್ಡಮ್ಮ ಇನ್ನೊಬ್ರು ಅಣ್ಣ ಇದ್ದಾರೆ ಅಷ್ಟೇ. ಈಗೆಲ್ಲ ನಾವು ಹೋಗೋದೆಲ್ಲ ಕಡಿಮೆ ಅಲ್ವಾ, ಹಾಗಾಗಿ ಇವತ್ತು ಫ್ರೀ ಆಗಿದೆ ಅಂತ ಹೇಳಿ ಬಂದೆ. ನೀವು ಇಲ್ಲಿ ಮಲಗದ ದೊಡ್ಡಮ್ಮ? ಇಲ್ಲಿ ಮಲಗದ ನೀವು? ಹಾಂ
ದೊಡ್ಡಮ್ಮ ಅಲ್ಲೇ ಬಟ್ಟೆ ಒಣಗಾಕ್ತಾ ನಿಂತಿದ್ರು, ಮಾತಾಡ್ಸ್ಕೊಂಡು ಹಾಗೆ ಹೋಮ್ ಟೂರ್ ಮಾಡ್ಕೊಂಬಿಟ್ಟು ಬರೋಣ ಅಂತ ಹೋದೆ. ನಂಗೆ ತುಂಬ ಇಷ್ಟ ಮನೆ ನೋಡೋದು ಅಂದರೆ, ಮೊದಲಿಂದನೂ ಅದು ಏನು, ಹಾಗೆ ಹೋಗಿ ಒಂದು ವಿಡಿಯೋ ಮಾಡಿಕೊಂಡು ಬಂದೆ. ಇಲ್ಲಿ ಪಾತ್ರೆಗಳು ಜೋಡಿಸ್ಕೊಂಡಿದ್ದೀರಾ? ಓ ಇಲ್ಲೊಂದಿದೆಯಾ ಜಾಗ? ಹಾಸಿಗೆ. ಓ ಹಾಸಿಗೆಗಳು. ಮೊದ್ಲು ಇಲ್ಲಿ ಅಡುಗೆ ಮಾಡಿರಲ್ವಾ? ಈಗ ಬೆಳಗ್ಗೆ 8:45 9 ಗಂಟೆ ಆಗಿರ್ಬೋದು. ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ನಾನು ಹಾಗೆ ನಡ್ಕೊಂಬರ್ತಿದ್ನಲ್ಲ, ಅದು ದೊಡ್ಡಮ್ಮ ಮಾತಾಡ್ಸಿದ್ರೆ, ಏನವ ಚೆನ್ನಾಗಿದೆಯಾ, ಏನು ತಿಂಡಿ ಅಂತ ಹಾಗೆ ಮಾತಾಡ್ತಾ ನಿಂತಿದ್ನಲ್ಲ, ಒಂದ್ಸರಿ ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದೆ. ಈ ಜಾಗ ನಾನು ನೋಡಿರಲಿಲ್ಲ. ಹಾಗಾಗಿ ನಾನು ಹೆಂಗೆ ಅಂದರೆ, ಈಗ ದೊಡ್ಡಮ್ಮ ಒಬ್ಬರೇ ಇರ್ತಾರಲ್ವ, ಈಗ ಮಳೆ ಬಂದರೆ ಇಲ್ಲೇನಾದರೂ ಸೋರುತ್ತಾ ಅಥವಾ ಮಳೆ ಟೈಮಲ್ಲಿ ಯಾವ ಥರ ಇರುತ್ತೆ, ಎಲ್ಲ ಒಟ್ಟಿಗೆ ಸೇರ್ಕೊಂಡಾಗ ಕೂತ್ಕೊಂಡು ಮಾತಾಡ್ತಾಯಿದ್ರೆ ಹರಟೆ ಹೊಡಿತಾಯಿದ್ರೆ ಎಷ್ಟು ಚಂದ ಅಲ್ವಾ. ರಾತ್ರಿ ಆದರೆ ಹೇಗಿರುತ್ತೆ, ಬೆಳಗ್ಗೆ ಆದರೆ ಹೇಗಿರುತ್ತೆ, ಈ ಜಗ್ತಿ ಮೇಲೆ ಕೂತ್ಕೊಳ್ಳೋದು. ಮತ್ತು ನಾನು ಅಂದ್ಕೊಳ್ಳೋದು, ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಮುಂಚೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾತಾಡ್ಕೊಂಡು ಮಜಾ ಮಾಡಿಕೊಂಡು ಬೆಳೆದಿದ್ದಲ್ವ. ಸೊ ಅವರೆಲ್ಲದನ್ನೂ ನೆನೆಸ್ಕೊಂಡು ನಾವುಗಳಾಗಿದ್ರೆ ಏನು ಮಾಡ್ತಾಯಿದ್ದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತೇನೆ. ಹಾಂ ತಿನ್ಕೊಳ್ಳಿ ಬೇಡ ಬೇಡ ತಿನ್ನಿದಮ್ಮ. ಇಲ್ಲ ತಿನ್ಕೊಳ್ಳಿ ನೋಡಿ ಹೆಂಗ್ ಮಾಡಿದ್ನಿ ಚೆನ್ನಾಗೆ ಬೈಲು. ಈರುಳ್ಳಿನ ಒಂದ್ ಸ್ವಲ್ಪವ ಹಾಂ ಈ ಬೆಳ್ಳಗೆ ಬೇಯಿಸಿದ್ರೆ ಬೆಳಗಿಗೆ ಚೆನ್ನಾಗಲ್ಲ ಕಪ್ಪಾಗಿ ಬೇಯಿಸ್ತಿ ಚೆನ್ನಾಗೇ ಬೈ. ಚೆನ್ನಾಗಿದೆ, ತಿನ್ಕೊಳ್ಳಿ. ತಿನ್ನು ಇನ್ನೊಂದ ಸಾಕು ಬರಗಾಪಿ ಮಾಡಿ ಬೇಡ ತಿನ್ಕೊಳ್ಳಿ. ತಗ ಇನ್ನೊಂದ. ಹಾಗೆ ಮಾತಾಡ್ಕೊಂಡು ಬಜ್ಜಿ ಬೋಂಡು 8:30 ಮಕ್ಕಳಿಗೆ ತಿನ್ಕೊಂಡು ಹೊರಟೆ. ಇವಾಗ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನ ಪೂಜೆ ಕೂಡ ಇತ್ತು. ಇಲ್ಲಿ ಅಜ್ಜ ಮೊಮ್ಮಗ ಆಟ ಆಡ್ತಾ ಇದ್ದಾರೆ. ಇವನು ರಕ್ಕನ್ ಬಿಟ್ಟು ಬರೋಕೆ ಬೇಗ ಬಂದುಬಿಡ್ತಾನೆ. ಹಾಗಾಗಿ ಅವನಿಗೆ ಗೊತ್ತಿಲ್ದಂಗೆ ಕದ್ದು ಹೋಗಿದ್ದೆ. ಅಯ್ಯೋ ಇಳಿಯ ಅಲ್ಲಿ ಆ ಓಣಿಲಿ. ಹಾಂ ಮುಟ್ಬೇಡಿ. ನಮ್ಮ ಕಡೆ ಸಿಕ್ಕಾಬಟ್ಟೆ ಮಳೆನ ಇನ್ನೂ ನಿಂತೇ ಇಲ್ಲ. ನಿಮ್ಮ ಕಡೆನೂ ಮಳೆನ ತಿಳಿಸಿ. ಹಾಗೆ ಯಾವುದೋ ಕೆರೆ ಹಾವು ಅನಿಸುತ್ತೆ, ತುಂಬ ದಿನದಿಂದ ಇಲ್ಲೇ ಓಡಾಡ್ಕೊಂಡಿದೆ, ಪೊರೆ ಬಿಟ್ಟಿತ್ತು, ಇನ್ನೂ ತಗೊಳಕ್ಕೆ ಹೋಗ್ಬಿಟ್ಟಿದ್ರು. ಅಮ್ಮ ಎದ್ರುಕೊಂಡು ಓಡಿ ಬಂದಿದ್ರು. ಹಾಗಾಗಿ ಪಾಪ ಹೊರಗಡೆ ತಂದು ಹಾಕ್ತಾ ಇದ್ದಾರೆ. ಕೆರೆ ಹಾವು ಅನ್ಸುತ್ತೆ. ಹಾಂ ಹೇಳಿದ್ನಪ್ಪ. ಹಾಂ ಸರಿ ಅಮ್ಮ ಮಾಡ್ತೀನಿ ತಡಿ, ಏನೋ ಮಾಡ್ತೀನಿ. ಸ್ಕ್ವೀಸ್ ಆಗಿದೆ, ಸಾಕು ಬಿಡಿ. ಇದೇ ಮನೆ ಸ್ನೇಕು ಅಂದರೆ ಮಗ ಸ್ನೇಕಿನ ಬಟ್ಟೆ ಇದು 5-5.5 ಅಡಿ ಇತ್ತು ಅನಿಸುತ್ತೆ. ತುಂಬಾ ಉದ್ದ ಇತ್ತಪ್ಪ. ಒಂದು ಕೆರೆ ಹಾವಿದೆ, ಅದು ಇಲ್ಲೇ ಓಡಾಡ್ಕೊಂಡಿದೆ ಈಗ 1 ವಾರ ತಿಂಗಳಿಂದ. ಹಾಗೆ ಇವತ್ತು ಪೊರೆ ಬಿಟ್ಟಿತ್ತಲ್ಲ, ಮಗಳು ಬರೋವರೆಗೂ ಇರಲಿ ಅಂತ ಹೇಳಿಬಿಟ್ಟು ಅವಳಿಗೆ ತೋರಿಸೋಣ ಅಂತ ಹೇಳಿ ಎಲ್ಲ ಇಲ್ಲಿ ತೆಗೆದಿಡ್ತಾ ಇದ್ರು ಪಪ್ಪ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.